ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ಶ್ರೀರಾಮುಲು ಸಾಹೇಬರು ಒಂದು ಮಾತು ಹೇಳಿದರು. ವೈಯಕ್ತಿಕವಾಗಿ ನಾನು ಅವರಿಗೆ ಭಾಳಷ್ಟು ಗೌರವ ಕೊಡ್ತೀನಿ. ಯಾಕಂದರೆ ಒಬ್ಬ ತಳ ಸಮುದಾಯದಿಂದ ಬಂದಿರತಕ್ಕಂಥ ವ್ಯಕ್ತಿ ರಾಜ್ಯ ಮಟ್ಟದ ನಾಯಕರಾಗಿದ್ದಾರೆ, ನಾನು ಅವ್ರಿಗೆ ಗೌರವ ಕೊಡ್ತೇನೆ. ಆದರೆ ಅವರು ಒಂದು ಮಾತು ಹೇಳಿದರು, ಮೋದಿಯವರು ಬರೋಕ್ಕಿಂತ ಮುಂಚಿತವಾಗಿ ಈ ದೇಶ ಭಿಕ್ಷುಕರ ದೇಶವಾಗಿತ್ತು ಮತ್ತು ಹಾವಾಡಿಗರ ದೇಶವಾಗಿತ್ತು ಅಂತಕ್ಕಂಥ ಒಂದು ಮಾತನ್ನು ಹೇಳಿದರೆ ನಾನು ಈ ಮಾತನ್ನು ಬಹಳ ತೀವ್ರವಾಗಿ ಖಂಡಿಸ್ತೇನೆ. ಯಾಕಂದರೆ ಇದು ನಾಡಿನ ಜನತೆಗೆ ಮಾಡ್ತಕ್ಕಂಥ ಅವಮಾನ. ಯಾಕಂದರೆ ಮೋದಿಯವರು ಬರೋಕ್ಕಿಂತ ಮುಂಚಿತವಾಗಿ ಇಲ್ಲಿ ಬಳ್ಳಾರಿಯಲ್ಲಿ ತುಂಗಭದ್ರಾ ಡ್ಯಾಮ್ ಕಟ್ಟಿದರು. ಲಕ್ಷಾಂತರ ಜನ ರೈತರು ಇವತ್ತು ಸ್ವಾವಲಂಬಿಯಾಗಿ ತಾವು ಊಟ ಮಾಡಿದ್ರಲ್ಲ ಇಡೀ ನಾಡಿಗೆ ಊಟ ಆಗ್ತಾಯಿದ್ದಾರೆ. ಅವನ್ನೆಲ್ಲ ನೀವು ಭಿಕ್ಷುಕರಂತ ಕರಿತೀರಾ, ಹಾವಾಡಿಗರಂತ ಕರಿತೀರಾ? ಇದು ನಾಡಿನ ರೈತರಿಗೆ ಮಾಡಿರ್ತಕ್ಕಂಥ ಅವಮಾನ. ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಆಲಮಟ್ಟಿ ಅಣೆಕಟ್ಟು ಪ್ರಾರಂಭ ಮಾಡಿ ಇಡೀ ನಾಡಿನ ಜನಕ್ಕೆ ಅನುಕೂಲ ಮಾಡಿದರು. ಅದರಿಂದ 20 ಲಕ್ಷ ಜನ ಇವತ್ತು ರೈತರು ಇದು ಮಾಡ್ತಾ ಇದ್ದಾರೆ. ಇವೆಲ್ಲ ಸಾಧನೆಗಳನ್ನು ಬಿಟ್ಟು ಈ ನಾಡಿನ ಜನಕ್ಕೆ ಅವಮಾನ ಆಗೋ ರೀತಿಯಲ್ಲಿ ಮಾಡಿರೋದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಅದೇ ರೀತಿಯಾಗಿ ಈ ನಾಡಿನಲ್ಲಿ ಬರೀ ಕಾಂಗ್ರೆಸ್ ಪಕ್ಷ ಅಂತ ಅಲ್ಲ, ಸರ್ಕಾರ ಅಂತಲ್ಲ, ರಾಜ ಮಹಾರಾಜರುಗಳಿಗೂ ಕೂಡ ಇದು ಅವಮಾನ. ಯಾಕಂದರೆ ನಮ್ಮ KRS ಡ್ಯಾಮನ್ನು ಅಂದಿನ ಮೈಸೂರು ರಾಜರು, ನಾಲ್ವಡಿ ಕೃಷ್ಣರಾಜರು ತಮ್ಮ ಮನೆಯ ಬಂಗಾರ ಒತ್ತಿಟ್ಟು ಕಟ್ಟಿಸಿದರು. ಅವ್ರಿಗೂ ಕೂಡ ಅವಮಾನ. ಈ ಮೋದಿ ಬರೋಕ್ಕಿಂತ ಮುಂಚಿತವಾಗಿ ಈ ದೇಶದಲ್ಲಿ ಭಿಕ್ಷುಕರು ಇದ್ದರು, ಹಾವಾಡಿಗರು ಇದ್ದರು ಅಂದರೆ ಅವರಿಗೂ ಕೂಡ ನಾವು ಅವಮಾನ ಮಾಡಿದೆ ಅಂತ. ಅದಕ್ಕಾಗಿ ಯಾವುದೇ ರಾಜಕಾರಣಿ ಅವ್ರು ಎಷ್ಟೇ ದೊಡ್ಡವರಾಗಿರಲಿ ವಿಚಾರಗಳನ್ನು ಸ್ವಲ್ಪ ತಿಳ್ಕೊಂಡು ಮಾತಾಡಬೇಕು. ನಾಡಿನ ಜನಕ್ಕೆ ಅವಮಾನ ಆಗೋ ರೀತಿ ಮಾಡಬಾರ್ದು, ಮಾತಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.